Whoa, 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 whoa. The great Gautam Diwan is back in action. ಹೇಗೆ ಅನಿಸ್ತು ಇಷ್ಟು ದಿನ ಆದ್ಮೇಲೆ ಆಫೀಸ್ ಹೋಗಿದ್ದು? ಆಫೀಸ್ಗೇನೋ ಮಾಮೂಲಿಯಾಗೇ ಇತ್ತು, ಬಟ್ ಹೊಸ ಪ್ರಾಬ್ಲಮ್ಸ್ ಬಂದು ಕೂತಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟೋಗ್ಬಿಟ್ಟಿದೆ. ಏನಾಯ್ತು? ಇಷ್ಟು ವರ್ಷದಿಂದ ನಮ್ಮ ಜೊತೆಗಿದ್ದ ಕ್ಲೈಂಟ್ಸು ಈಗ ಬೇರೆ ಥರ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅವ್ರ ವರ್ಷನೇ ಬೇರೆ ಆಗಿಬಿಟ್ಟಿದೆ. ಯಾಕೆ? ಗೊತ್ತಿಲ್ಲ, ಅವ್ರ ಮಾತಲ್ಲಿ ಬಿಹೇವಿಯರಲ್ಲಿ ಫುಲ್ ಚೇಂಜಸ್ ಕಾಣಿಸ್ತಾ ಇದೆ. ನ್ಯಾಚುರಲ್ ಅಂತ ಅನ್ನಿಸ್ತಾ ಇಲ್ಲ, ಯಾರೋ ಅವ್ರ ಹಿಂದೆ ನಿಂತು ಮಾತಾಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ನಾವು ನಮ್ಮೆಲ್ಲ ಪ್ರಾಡಕ್ಟ್ಸ್ನು ಕಂಪ್ಲೀಟಾಗಿ ಚೆಕ್ ಮಾಡಿ ಡೆಲಿವರಿ ಮಾಡ್ತೀವಿ. ಆಮೇಲೆ ಮಧ್ಯೆ ಏನೋ ಚೇಂಜಸ್ ಆಗಿ ಅವ್ರಿಗೆ ಡೆಲಿವರಿ ಆಗೋ ಟೈಮ್ಗೆ ಇದು 100% ಕ್ವಾಲಿಟಿ ಇಲ್ಲ ಅಂತೆಲ್ಲ ಕಂಪ್ಲೇಂಟ್ಸ್ ಬರ್ತಾ ಇದೆ. ಯಾಕೆ ಹಿಂಗಾಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ನಾವು ಇಷ್ಟೊಂದು ಕ್ವಾಲಿಟಿ ಚೆಕ್ ಮಾಡಿನೂ ಇಷ್ಟು ವರ್ಷ ಈ ರೀತಿ ಏನೂ ಆಗಿರಲಿಲ್ಲ ಅಲ್ವಾ? ಸೊ ನಮ್ಮ ಕಂಪ್ನಿ ಒಳಗೆ ಯಾರಾದರೂ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಕಂಪ್ನಿ ಒಳಗಡೆ ಇರೋರೇ ಯಾರಾದರೂ ಈ ಥರದ್ದು ಮಾಡ್ತಿದ್ದಾರಾ ಅಥವಾ ಹೊರಗಡೆ ನಿಂತು ಆಡಿಸ್ತಾ ಇದ್ದಾರಾ, ಏನು ಕ್ಲಿಯರ್ ಆಗಿಲ್ಲ. ಎನಿವೇಸ್, ನೀವು ಇವಾಗ ಆಫೀಸ್ ಹೋಗೋದನ್ನು ಶುರು ಮಾಡಿದ್ದೀರಲ್ವಾ, ಎಲ್ಲ ಪ್ರಾಬ್ಲಮ್ಸು ಒಂದೊಂದಾಗಿ ಸಾಲ್ವ್ ಆಗೋಗ್ಬಿಡುತ್ತೆ. ಹೋಪ್ ಸೋ. ಅದು ಹಾಗೆ ಆಗುತ್ತೆ ನೋಡಿ. ಪ್ರಾಬ್ಲಮ್ ದೊಡ್ಡದಾಗಿರಲ್ಲ, ಆ್ಯಕ್ಚುಲಿ ಅದು ನಮ್ಮ ಕೈ ಮೀರಿ ಹೋಗೋಕ್ಕೆ ಮುಂಚೆ ನಾವು ಅದನ್ನು ಹಿಡಿಬೇಕು, ಕಂಟ್ರೋಲಲ್ಲಿ ತೊಗೊಳ್ಬೇಕು, ಅಷ್ಟೇ ಮ್ಯಾಟ್ರು. ಎಕ್ಸಾಕ್ಟ್ಲಿ. ಅದಕ್ಕೆ ನಾಳೆ ಎಲ್ಲ ಕ್ಲೈಂಟ್ಸ್ನು ಮೀಟಿಂಗ್ ಕರೆದಿದ್ದೀನಿ. ಓ ಅವ್ರ ಹತ್ರ ಮಾತಾಡ್ತೀನಿ. ಎಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ, ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ತಿಳ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಸಿ ನಾವು ದ್ಯಾಟ್ಸ್ ಅ ಮಾರ್ಕ್ ಆಫ್ ಅ ಟ್ರೂ ಬಿಸ್ನೆಸ್ ಮ್ಯಾನ್. ಥ್ಯಾಂಕ್ ಯು. ಅವಸರವಾಗಿ ಯಾವ ಡಿಸಿಷನು ತೊಗೊಳ್ದೆ ಸಿಚುವೇಶನ್ನ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಆ್ಯಕ್ಟ್ ಮಾಡೋದು. ನೈಸ್. ಸರಿ, ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳ? ಹೇಳಿ. ನೀವು ಮನೆ ಬರುವಾಗ ಈ ಆಫೀಸ್ ಟೆನ್ಷನ್ ಎಲ್ಲ ತರಬೇಡಿ. ಮನೆಗೆ ಬಂದಮೇಲೆ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ. ಓಕೆ? ಓಕೆ. ಎಸ್, ಗುಡ್. ಬನ್ನಿ ಊಟ ಮಾಡೋಣ. ಊಟ ಮಾಡೋಣ ಬನ್ನಿ, ಟೈಮ್ ಆಯಿತು. ನಡೀರಿ. ನಡೀರಿ. ದಿನಗಳು ಎಷ್ಟು ಬೇಗ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಅರಳಿತು ಅರಳಿತು ಮುದುಡಿದ ತಾವರೆ ಅರಳಿತು. ಏನಾಗ್ರೆ ಬಾರಿ ಖುಷಿಯಲ್ಲಿ ಡೈರಿ ಬರೀತಾ ಇದ್ದೀರಾ? ಏನ್ ವಿಷಯ? ಖುಷಿ ಪಡೋ ವಿಷಯ ನಿಮ್ಮಲ್ಲಿ. ಇವತ್ತು ನಮ್ಮ ಟ್ರಸ್ಟ್ ಶುರುವಾಗಿ 1 ವರ್ಷ ಆಗಿದೆ. ಮೇ ಬಿ ಆ ದೇವರು ನನ್ನ ಬದುಕಿಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನಂದ್ರೆ ಅದೇ ಕಾರಣಕ್ಕೆ ಅಂತ ಅನ್ಸುತ್ತೆ. ಅಕ್ಕರೆ, ನಿಮ್ಮನ್ನ ಈ ರೀತಿ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಈ ರೀತಿ ನೋಡಿದ್ರೆ ತುಂಬಾ ದಿನಗಳಾಗೋಗಿತ್ತು. ನನ್ನ ದೃಷ್ಟಿನೇ ತಗೋ ತರ ಇದೆ. ಥ್ಯಾಂಕ್ ಯು. ನೀವು ಈ ರೀತಿ ಇದ್ರೆ ಚಂದ. ಅದೇನೋ ಮೊಟ್ಟೆ ಬಸಂತ ಮಾಡಿಸ್ಕೊಂಡಿದ್ರಲ್ಲ, ನಂಗೆ ಚೂರು ಇಷ್ಟ ಆಗ್ಲಿಲ್ಲ. ಅವತ್ತೇ ಜಗಳ ಮಾಡೋಣ ಅಂತ ಇದ್ದೆ, ಅದ್ರ ಟ್ರೀಟ್ಮೆಂಟ್ ಅಂತ ಸುಮ್ಮನೆ ಆದೆ. ಅದೆಲ್ಲ ಇಲ್ಲಿ ಬಾಗ್ನೂರು ನಿಮ್ಮನ್ನ ಈ ರೀತಿ ನೋಡಿ ಏನಾದ್ರು ಹೇಳಿರ್ಬೇಕಲ್ಲ. ಏನಂದ್ರು? ಮಲ್ಲಿ ಅಲ್ಲ, ನಿಮ್ಮಿಬ್ರು ಮಧ್ಯೆ ಏನಾದ್ರು ನಡೀತಾ ಅಂತ ಕೇಳ್ದೆ.